ಇವತ್ತು ನಂದು ನನ್ನ ಮಗಳದು ಬೆಂಗಳೂರು ಜೀವನದ 2ನೇ ದಿನ. ಮಗಳು ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿ ಹೊಸಲನ್ನೆಲ್ಲ ಸಾರಿಸಿ ಗುಡಿಸಿ ರಂಗೋಲಿ ಬಿಡಕ್ಕೆ ಹೇಳಿದೆ. ಮಗಳು ನಾನು ಹೇಳಿದ್ಕಿಂತ ಅಡ್ವಾನ್ಸ್ ಆಗಿ ದೇವ್ರ ಪೂಜೆ ಮಾಡಿ ಮನೆಯೊಳಗೆಲ್ಲ ಮಣ್ಣಿನ ಗಂಟೆ ಅಲಾಡಿಸಿ ನೆಗೆಟಿವ್ ಎನರ್ಜಿ ಎಲ್ಲ ಅದನ್ನು ಪಾಸಿಟಿವ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತು. ಮನೆ ಹೊಸಲನ್ನೆಲ್ಲ ಗುಡಿಸಿ ಸಾರಿಸಿ ರಂಗೋಲಿ ಬಿಡ್ತು. ಅದು ಬಿಡಿಸಿರೋ ಚಿತ್ರ ವಿಚಿತ್ರವಾಗಿದ್ರು ನಾನು ಹೇಳಿರೋ ಮಾತೆಲ್ಲ ಕೇಳ್ತಾ ಇದೆಯಲ್ಲ ಅನ್ನೋದೇ ಮನಸ್ಸಿಗೊಂದು ಸಮಾಧಾನ. ಮೊದಲನೇ ದಿನ ಅಲ್ವಾ ಹೇಳಿದ್ದೆಲ್ಲ ಕೇಳುತ್ತೆ. 2-3 ದಿನ ಕಳೆದ್ ನೋಡಿ ಅದ್ರ ಅವತಾರನ ಅಂತ ಅವ್ರ ಅಮ್ಮ ಹೇಳ್ಕಳಿಸಿದ್ದು ನನ್ನ ತಲೆಯಲ್ಲಿ ಗುಂಗು ಹೊಡಿತಾ ಇತ್ತು. ಅವಳು ಏನೇ ಹೇಳಿ ನನ್ನ ವಿಚಾರದಲ್ಲಿ ನನ್ನ ಮಗಳು ಉಲ್ಟಾ ಹೊಡೆಯಲ್ಲ ಅನ್ನೋ ನಂಬಿಕೆ ಕೂಡ ಒಂಚೂರು ಇದೆ. ಮಗಳ ಏನ್ ತಿಂಡಿ ತಿಂತೀರಾ, ಏನ್ ಮಾಡ್ಕೊಡ್ಲಿ ಅಂತ ಕೇಳಿದ್ಕೆ ಪಾಸ್ತಾ ಅಂತ ಹೇಳ್ತು. ಅದು ಆರೋಗ್ಯಕರವಾದಂತ ತಿಂಡಿ ಅಲ್ಲದೆ ಹೋದ್ರು ಸಡನ್ ಆಗಿ ಎಲ್ಲದನ್ನು ಬದಲಾಯಿಸಕ್ಕಾಗಲ್ಲ, ನಿಧಾನಕ್ಕೆ ಎಲ್ಲಾನು ಬದಲಾಯಿಸೋಣ ಅಂತ ಅದು ಕೇಳಿದ್ದು ಕ್ರೀಮಿ ವೈಟ್ ಪಾಸ್ತಾನ ಮಾಡ್ಕೊಟ್ಟೆ. ನಿನ್ನೆ ರಾತ್ರಿ ಹಾಸನದಿಂದ ಬರುವಾಗ ಬಯಸಿ ಹೋಗಿ ಚಾಮುಂಡಿ ಡಾಬಾದಲ್ಲಿ ಹಸಿರು ಬಿರಿಯಾನಿ ತಿಂದು ಮನ್ಸಿಗೆ ಯಾಕೋ ಅತೃಪ್ತಿ ಉಂಟಾಗಿತ್ತು. ಇವತ್ತು ನನ್ನ ಮಗಳು ಮನಸ್ಸಿಂದ ಆ ಅಸಮಾಧಾನನ ಅಳಿಸಾಕ್ಬೇಕು ಅಂತ ಬಿಗ್ ಬಾಸ್ಕೆಟ್ ಅಲ್ಲಿ ಚಿಕನ್ ನ ತರಿಸಿ ಹಸಿರು ಕ್ರೀಮಿ ಚಿಕನ್ ನ ಮಾಡಿದೆ. ಎಷ್ಟು ರುಚಿಕರವಾಗಿತ್ತು ಅಂತೀರಾ? ಮಗಳಿಗಂತೂ ಅಪ್ಪನ ಕೈ ಅಡಿಗೆ ತಿಂದು ಅಸಮಾಧಾನ ಎಲ್ಲ ಹೊರಟೋಯ್ತು. ನಿಮ್ಗೂ ಏನಾದ್ರೂ ಆ ರೆಸಿಪಿ ಬೇಕು ಅಂದ್ರೆ ಹೇಳಿ, ನೆಕ್ಸ್ಟ್ ರೀಲ್ ಅಲ್ಲಿ ಹಾಕ್ತೀನಿ. ಅದಾದ್ಮೇಲೆ ಸಂಜೆ ನನ್ನ ಮಗಳನ್ನ ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡು ಹೋಗಿ ಆಟ ಆಡಿಸ್ದೆ. ಅದೆಷ್ಟೇ ಕರೆದ್ರು ನಾನು ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ಲಿಲ್ಲ. ಮಾಡಿದ್ದು ನಾವು ಮಾರಾಯ ಅಂದಂಗೆ ನಾನು ಕೂತಿದ್ದ ಜಾಗದಲ್ಲೇ ಸೊಳ್ಳೆಗಳು ನನ್ನ ಕಚ್ಚಿ ಕೊಲ್ತಾ ಇದ್ದು. ಇದಿಷ್ಟು ನನ್ನ ಇವತ್ತಿನ ಮಿನಿ ವ್ಲಾಗು. ನಾಳೆ 3ನೇ ದಿನ ಇದೇ ತರ ಇರುತ್ತೋ ಇಲ್ಲ ಬದಲಾಗುತ್ತೋ ನೋಡೋಣ.